ಯೇಸು ಯಾರು? ತನ್ನ ಹುಟ್ಟಿನೊಂದಿಗೆ ಪ್ರಪಂಚದ ಇತಿಹಾಸದ ಪುಟಗಳನ್ನು ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತ ಶಕ ಎಂಬುದಾಗಿ ವಿಂಗಡಿಸಿದವನು ಯೇಸು. ಯಾವುದೇ ಸಾಧನಗಳಿಲ್ಲದೆ ನೀರಿನ ಮೇಲೆ ನಡೆದ ಏಕೈಕ ಪುರುಷ ಅದು ಯೇಸು. 5 ರೊಟ್ಟಿ 2 ಮೀನನ್ನು 5,000 ಜನರಿಗೆ ಹಂಚಿಕೊಟ್ಟ ಏಕೈಕ ವ್ಯಕ್ತಿ ಯೇಸು. ಸತ್ತವರನ್ನು ತನ್ನ ಬಾಯಿಯಿಂದ ಎಬ್ಬಿಸಿದ ವ್ಯಕ್ತಿ ಯೇಸು. ಔಷಧಿಗಳಿಲ್ಲದೆ ಕಾಯಿಲೆಗಳನ್ನು ಗುಣಪಡಿಸಿದಾತನು ನನ್ನೇಸು. ಬಾಯಿಯ ಮಾತಿನಿಂದ ದೆವ್ವಗಳನ್ನು ಬಿಡಿಸಿದವನು ಯೇಸು. ಕುರುಡರನ್ನು, ಕುಂಟರನ್ನು, ಕುಷ್ಠರೋಗಿಗಳನ್ನು ವಾಸಿ ಮಾಡಿದವನು ಯೇಸು. ಮರಣವನ್ನು ಜಯಿಸಿದ ಏಕೈಕ ವ್ಯಕ್ತಿ ಯೇಸು. ಪುನರುತ್ಥಾನ ಹೊಂದಿದ ಏಕೈಕ ವ್ಯಕ್ತಿಯೂ ಯೇಸುವೆ. ಪಾಪಿಗಳನ್ನು ಪ್ರೀತಿಸಿದ ವ್ಯಕ್ತಿ ಯೇಸು. ಪಾಪಿಗಳನ್ನು ಕೇವಲ ಪ್ರೀತಿಸಲಿಲ್ಲ, ಅವರಿಗೋಸ್ಕರ ಪ್ರಾಣ ಕೊಟ್ಟ ಏಕೈಕ ವ್ಯಕ್ತಿಯೂ ಯೇಸುವೆ. ಆದಿಯೂ ಅಂತ್ಯವೂ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು, ಸರ್ವಶಕ್ತನು, ಮಾರ್ಗವೂ ಸತ್ಯವೂ ಜೀವವೂ, ಆದಿ ಸಂಭೂತನು, ಲೋಕಕ್ಕೆ ಬೆಳಕು, ಎಲ್ಲವುಗಳಿಗೆ ಅಧಿಪತಿ ಆಗಿರುವಾತನು ನಮ್ಮ ಕ್ರಿಸ್ತನು. ಆತನಿಂದ, ಆತನಿಗೋಸ್ಕರ, ಆತನ ಮೂಲಕವಾಗಿಯೇ ಎಲ್ಲವೂ ಸೃಷ್ಟಿಸಲ್ಪಟ್ಟಿತು. ಆತನಿಲ್ಲದೆ ಒಂದಾದರೂ ಸೃಷ್ಟಿಸಲ್ಪಡಲಿಲ್ಲ. ಮನುಷ್ಯನನ್ನು ರಕ್ಷಿಸಲು ಮನುಷ್ಯನಾಗಿ ಬಂದ ಪ್ರೀತಿಯುಳ್ಳ ದೇವರು. ಆತನು ಸೇವಕರಿಲ್ಲದೆ ಯಜಮಾನನು ಎನಿಸಿಕೊಂಡವನು, ಪದವಿಗಳಿಲ್ಲದೆ ಗುರು ಎನಿಸಿಕೊಂಡವನು, ಸೈನಿಕರಿಲ್ಲದೆ ರಾಜನೆನಿಸಿಕೊಂಡವನು, ಯಾವುದೇ ಔಷಧಿಗಳಿಲ್ಲದೆ ಗುಣಪಡಿಸಿದವನು, ಯಾವುದೇ ಸೈನ್ಯವನ್ನು ಸೋಲಿಸದೆ ಲೋಕವನ್ನ ಜಯಿಸಿದನು, ಯಾವುದೇ ತಪ್ಪು ಮಾಡದೆ ಶಿಲುಬೆಯಲ್ಲಿ ಅಪರಾಧಿ ಎನಿಸಿಕೊಂಡವನು, ಹೂಣಲ್ಪಟ್ಟವನು, ಇಂದಿಗೂ ಬದುಕುವವನು, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸಗಳು ನಮ್ಮ ಸಂಗಡ ಇರುವವನು, ಅತಿ ಶೀಘ್ರದಲ್ಲಿ ಬರಲಿಕ್ಕಿರುವಾತನು, ಲೋಕಕ್ಕೆ ನ್ಯಾಯ ತೀರಿಸುವಾತನು ಆಗಿರುವ ಕ್ರಿಸ್ತನೇ ಆ ಯೇಸು.